ನಮಸ್ತೆ ಎಲ್ರಿಗೂ. ಪ್ರಾಥಮಿಕ ಹಂತದಲ್ಲಿ ಮಗು ಕಲಿತಂಥ ಕಲಿಕೆ ಶಾಶ್ವತ ಕಲಿಕೆ ಆಗುತ್ತೆ. ಆ ಕಲಿಕೆಗೆ ಅನುಭವ ಜೊತೆ ಆದರೆ ಅದು ಎಂದಿಗೂ ಮರೆಯಲಾಗದಂಥ ಕಲಿಕೆ ಆಗುತ್ತೆ. ಹೌದು ಸ್ನೇಹಿತರೆ, ಅನುಭವಾತ್ಮಕ ಕಲಿಕೆಯ ಮಹತ್ವವನ್ನು ಅರಿತಂಥ ನಾವು ನಮ್ಮ ಶಾಲೆ GLPS ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಶಾಲೆ ಮಕ್ಕಳನ್ನು ಅನುಭವಾತ್ಮಕ ಕಲಿಕೆಗೆ ತೊಡಗಿಸಿದ್ದು ಹೀಗೆ. ಭಾಗ 1ರ ವಿಶೇಷತೆ ನಂದಿನಿ ಹಾಲು ಶಿಥಿಲೀಕರಣ ಕೇಂದ್ರ ಮಧುಗಿರಿ ಇಲ್ಲಿಗೆ ಭೇಟಿ ನೀಡಿತು. ರೈತ ದೇಶದ ಬೆನ್ನೆಲುಬು. ರೈತನಿಗೆ ಜೊತೆಯಾಗಿ ನಿಲ್ಲುವುದು ಅವರು ಮಾಡುವಂಥ ಹೈನುಗಾರಿಕೆಯಲ್ಲಿ ಹೆಚ್ಚು ಪ್ರಾಶಸ್ತ್ಯ ಪಡೆದಿರ್ತಕ್ಕಂಥದ್ದು ಹಾಲಿನ ಉತ್ಪನ್ನ. ಈ ಹಾಲು ರೈತ ಸಂಗ್ರಹಿಸುವಂಥ ಹಾಲನ್ನು ಹೇಗೆ ವಿಲೇವಾರಿ ಮಾಡಲಾಗುತ್ತೆ, ರೈತನಿಗೆ ಸರ್ಕಾರ ಹೇಗೆ ಬೆನ್ನೆಲುಬಾಗಿ ನಿಂತಿದೆ ಅನ್ನೋದಕ್ಕೆ ಒಂದು ಸಾಕ್ಷೀಭೂತವಾಗಿತ್ತು ನಮ್ಮ ಈ ಒಂದು ಕ್ಷೇತ್ರ ಭೇಟಿ. ನಂದಿನಿ ಹಾಲು ಶಿಥಿಲೀಕರಣ ಕೇಂದ್ರದಲ್ಲಿ ಮಕ್ಕಳು ಕಲಿತಂಥ ಅನುಭವಾತ್ಮಕ ಕಲಿಕೆ ಹೀಗಿದೆ ನೋಡಿ. ನಾವು ಯಾವುದೇ ಥರದ ಕೆಮಿಕಲ್ಲು ಅಡಲ್ಟ್ರೇಷನ್ನು ಎಲ್ಲ ಯಾವುದೂ ಮಾಡೋದಿಲ್ಲ. ನಾವು ಡೈರೆಕ್ಟಾಗಿ ರೈತರಿಂದ ತಗೊಂಡಿರ್ತಕ್ಕಂಥ ಹಾಲನ್ನ ಸ್ಟ್ಯಾಂಡರ್ಡೈಸೇಷನ್ ಮಾಡಿ, ಪ್ಯಾಸ್ಚರೈಸೇಷನ್ ಮಾಡಿ, ಪ್ಯಾಕಿಂಗ್ ಮಾಡಿ ಡೈರೆಕ್ಟಾಗಿ ನಾವು ಸೇಲ್ ಮಾಡ್ತೀವಿ. ಅಂದರೆ ನಾವು ಯಾವುದೇ ಒಂದು ಮಾಡಬೇಕಾದ್ರೂ ನಮ್ಮೂರಲ್ಲಿ ನಾನು ನೋಡ್ದಂಗೆ ಡೈರಿಗೆ ಬರೋ ಹಾಲು ಏನಾಗುತ್ತೆ, ಎಷ್ಟು ಹಾಲು ಈ ಥರ ಬರುತ್ತೆ, ಈ ಬಂದಂಥ ಹಾಲನ್ನು ಏನು ಮಾಡ್ತಾರೆ, ಕೌತುಕ. ಕ್ಯಾನ್ ಮುಖಾಂತರ ಇಲ್ಲಿ ಬರುತ್ತೆ ಟೆಂಪೋಗಳಲ್ಲಿ, ಗೊತ್ತಾಯ್ತಾ? ಟೆಂಪೋಗಳಲ್ಲಿ ಬಂದಿರೋ ಹಾಲನ್ನ ನಾವು ತಗೊಂಡು ಹಾಲನ್ನ ನಾವು 36 ಡಿಗ್ರಿ ಹಾಲು ಇರುತ್ತೆ. ನೀವು ಕರ್ದಿರ್ತೀರಲ್ಲ ಹಾಲು ಕರ್ದಿರ್ತೀರಲ್ಲ ಅದು 36 ಡಿಗ್ರಿ ಇರುತ್ತೆ. ಅದನ್ನು ನಾವು ಡಿಗ್ರಿ 36 ಡಿಗ್ರಿ ಅದು ಟೆಂಪರೇಚರ್ ಇರುತ್ತೆ. ಹಾಲು ಕೆಡಲ್ಲ. ಏನಾದರೂ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದರೆ ಹಾಲು ಕೆಟ್ಟೋಗಿರೋ ಹಾಲನ್ನ ನಾವು ಏನೇ ಆಗಿರಲಿ ನಾವು ಟೆಂಪ್ರೇಚರ್ ಇಲ್ಲಿ ಲ್ಯಾಬ್ ಇರುತ್ತೆ, ಲ್ಯಾಬಲ್ಲಿ ಕ್ವಾಲಿಟಿ ಚೆಕ್ ಆ ಕ್ವಾಲಿಟಿ ಚೆಕ್ ಮಾಡಿ ಕೆಟ್ಟೋಗುತ್ತಾ ಚೆನ್ನಾಗಿರುತ್ತೆ ಅದು ನಾವು 4 ಡಿಗ್ರಿ ಮಾಡಿ ಟ್ಯಾಂಕರ್ಗಳು ಬಂದ್ ಮಾಡ್ತೀವಿ. ನಮ್ಮೂರಲ್ಲಿ ಡೈರಿಲಿ ಡಬ್ಬಕ್ಕೆ ಹಾಕಿಸ್ಕೊಂಡ್ಬಂದಿದ್ದ ಹಾಲು ನಮಗೆ ಮತ್ತೆ ಪ್ಯಾಕೆಟಲ್ಲಿ ಮೊಸರು ಹೇಗೆ ಸಿಗತ್ತೆ ಅನ್ನೋದು ಪ್ರಾಥಮಿಕವಾಗಿ ಅರ್ಥ ಆಗಿದ್ದು ಮಕ್ಕಳಿಗೆ ನಮ್ಮ ಈ ಶಿಥಿಲೀಕರಣ ಕೇಂದ್ರದಲ್ಲಿ. ನಿಜಕ್ಕೂ ಮಕ್ಕಳ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವಾಗಿ ಉತ್ತರಿಸಿದಂಥ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ನಮ್ಮ GLPS ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಶಾಲೆ ಯಾವಾಗಲೂ ಚಿರಋಣಿಯಾಗಿರುತ್ತೆ. ಹಾಲು ಇಲ್ಲೇ ಬರುತ್ತೆ. ಮಲ್ಸಂದ್ರಕ್ಕೆ 10 ಲಕ್ಷ ಬರುತ್ತೆ. ಮಲ್ಸಂದ್ರ ಡೈರಿಗೆ ಪೂರ್ತಿ ಹಾಲು 10 ಲಕ್ಷ ಲೀಟ್ರ್ ನಮ್ಮ ತುಮಕೂರು ಡಿಸ್ಟಿಕ್ಕಿಂದ ನಾವು ಸಂಗ್ರಹಣೆ ಮಾಡ್ತೀವಿ. ನೀನು ಕೇಳು. ರೈತರ ಆಗಿರೋ ಹಾಲೇ ನಾವೇನು ಮಾಡ್ತೀವಿ, ಅದನ್ನು ಇದು ಬಿಟ್ಟು 4 ಚಿಲ್ಲಿಂಗ್ ಸೆಂಟ್ 3 ಚಿಲ್ಲಿಂಗ್ ಸೆಂಟ್ ಮಧುಗಿರಿ ಒಂದು, ದೇವಿಕಾಸ್ ಒಂದು, ಶಿರಾ ಒಂದು, ಯಡಿಯೂರು 4 ಚಿಲ್ಲಿಂಗ್ ಸೆಂಟ್ ಇದ್ದಾರೆ. 4 ಚಿಲ್ಲಿಂಗ್ ಸೆಂಟಲ್ಲಿ ನಾವೇನು ಮಾಡ್ತೀವಿ, ಕಡಿಮೆ ಅಂದರೂ 4 ಲಕ್ಷ ಹಾಲು ನಾವು ತಗೊತೀವಿ. ಚಿಲ್ಲಿಂಗ್ ಸೆಂಟರ್ಗಳು 4ರಿಂದ 7 ಲಕ್ಷ ನಾವು ಹಾಲನ್ನ ಚಿಲ್ಲಿಂಗ್ ಸೆಂಟರ್ಗಳು ತೊಗೊತೀವಿ. ಅದನ್ನು ಬಿಟ್ಟು PMCಗಳು ಅಂತ ಮಾಡಿದ್ವಿ. PMC ಅಂದರೆ ಒಂದು PMC ಕೆಪಾಸಿಟಿ 3,000 ಇಂದ 2,000 PMC ಕೆಪಾಸಿಟಿ. ಆ PMCಗಳಲ್ಲಿ ಇರೋ ಹಾಲನ್ನ ನಾವೇನು ಮಾಡ್ತೀವಿ, ಟ್ಯಾಂಕರ್ ಅಲ್ಲಿಗೆ ಹೋಗುತ್ತೆ. PMC ನಮಗೆ ಮೇನ್ ಡೈರಿಯಿಂದ ಇಲ್ಲಿ ಕಳಿಸ್ತಾರೆ ಟ್ಯಾಂಕರ್. 1,70,000 ಹಾಲನ್ನ ನಾವು ಮಾರಾಟ ಮಾಡ್ತೀವಿ. ಗೊತ್ತಾಯ್ತಾ? ಅದನ್ನು ಹಂಗೆ ರೀಚೀವ್ ಮಾಡಿ ಅದನ್ನು ನಮಗೆ ಮೇಲಾಧಿಕಾರಿಗಳು ಎಲ್ಲ ಹೇಳ್ತಾರೆ. ಮದಡೈರಿ, ರಾಮನಗರ ರೆಡಿ ಸರ್. ನೀವು ಕಳಿಸೋ ಹಾಲು 36 ಡಿಗ್ರಿ ಇರುತ್ತೆ. ನಾವು ಅದನ್ನು 4 ಡಿಗ್ರಿಗೆ ಡೌನ್ ಮಾಡ್ತೀವಿ. 4 ಡಿಗ್ರಿ ಟೆಂಪ್ರೇಚರಲ್ಲಿದ್ದು ನಾವು ಅದು ಬೇರೆ ಕಡೆ ಕಳಿಸ್ಬೋದು. ಜಾಸ್ತಿ ಟೆಂಪ್ರೇಚರಲ್ಲಿದ್ದು ನಾವು ಏನಾದರೂ ಹಾಲು ಕಳಿಸಿದ್ರೆ ಅದು ಹೊರದೋಗೋ ಚಾನ್ಸಸ್ ಜಾಸ್ತಿ. ಎಲ್ಲ ಹಾಲು ಇಲ್ಲೇನಾ ಬೇರೆ ಬೇರೆ ಕಡೆನೂ ಐತೆ. ಇದನ್ನು ಬಿಟ್ಟು ನಮ್ಮ ತುಮಕೂರು ಡಿಸ್ಟಿಕ್ ಬಿಟ್ಟು ಡಿಸ್ಟಿಕ್ ವೈಸ್ ಒಂದು ಬ್ರಾಂಚ್ ಮಾಡೋದು, ಒಕ್ಕೂಟ ಅಂತ ಮಾಡೋದು. ಇಲ್ಲಿ ಬರೀ ನಮ್ಮ ಡಿಸ್ಟಿಕ್ ಹೇಳಿಲ್ಲ, ನಾನು ಕರ್ನಾಟಕದ ಹೇಳಿಲ್ಲ, ಬರೀ ನಮ್ಮ ಡಿಸ್ಟಿಕ್ ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಸಂಗ್ರಹಣೆ ಮಾಡಿ ಪೌಡ್ರ್ ಮಾಡ್ತೀವಿ, ಮೊಸರು ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ಈಗ ತುಪ್ಪ ಮಾಡ್ತೀವಿ, ಈಗ ಪ್ರಾಡಕ್ಟ್ ಮಾಡ್ತೀವಿ. ಜ್ಞಾನ, ಮೈಸೂರು ಪಾಕು ಎಲ್ಲ ಥರದ ಪ್ರಾಡಕ್ಟ್ ಮಾಡ್ತೀವಿ. ಅದನ್ನು ಪ್ರಾಡಕ್ಟ್ಗಳು ಮಾಡಿ ನಾವೇನು ಮಾಡ್ತೀವಿ, ಒಂದು ಅಂಗಡಿಗಳು ಕೊಡ್ತೀವಿ. ಅಂಗಡಿಗಳು ಕೊಟ್ಟಾಗ ನೀವು ಆ ಪ್ರಾಡಕ್ಟ್ ತಿನ್ಬೇಕು.
ಅಂತೂ ಇಂತೂ ರೈತನಾಗಿ ಬದುಕೋದಕ್ಕೆ ನನಗೆ ತುಂಬ ಧೈರ್ಯ ಇವತ್ತು ಬಂತು ಅನ್ನುವಂಥ ಸಂತಸದಲ್ಲಿ ಮಕ್ಕಳ ಕ್ಷೇತ್ರ ಭೇಟಿ ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು.